ಹಾಯ್ ಹಲೋ, ದಿಸ್ ಇಸ್ ಆರ್ ಜೆ ರೈಡರ್ ಕನ್ನಡಿಗ. ಇವತ್ತು ಏನಪ್ಪಾ ಮ್ಯಾಟರ್ ಅಂತಂದ್ರೆ, ನನ್ಗೆ ಒಂದು ಹೆಲ್ಮೆಟ್ ಇರ್ಲಿಲ್ಲ ಪ್ರಾಪರ್ ಆಗಿ. ಸೊ ಒಂದು ಹೆಲ್ಮೆಟ್ ತಗೋಬೇಕು ಅನ್ಕೊಂಡಿದ್ದೆ, ನಾ ತಗೊಳಕ್ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ಬಜೆಟ್ ಇರ್ಲಿಲ್ಲ ನನ್ನ ಹತ್ರ ಅಷ್ಟೊಂದು. ಸೊ ಫೈನಲಿ ಏನ್ ಮಾಡೋದು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ್ಗೆ ಅವಳಿಗೆ ಒಂದ್ ಸ್ವಲ್ಪ ಜಾಸ್ತಿ ದಿನದಿಂದ ಹೇಳ್ತಿದ್ದೆ, ನನ್ನ ಅಕ್ಕ ನನಗೊಂದು ಹೆಲ್ಮೆಟ್ ಬೇಕು ಅಂತ. ಫೈನಲಿ ಅವಳು ಸಾಟರ್ಡೆ ನಿನ್ನೆ ಬುಕ್ ಮಾಡಿದ್ದಾಳೆ, ಅದು ಇವತ್ತು ಬಂದಿದೆ. ಸೊ ಅನ್ಬಾಕ್ಸಿಂಗ್ ಮಾಡ್ಬೇಕು ಅನ್ಕೊಂಡಿದೀನಿ. ಇವತ್ತು ಬೇರೆ RCB ಮ್ಯಾಚ್ ಇದೆ, ಸಂಡೇ ಇವತ್ತು. ಸೊ ಅದಕ್ಕೆ RCB ಜಾಕೆಟ್ ಹಾಕೊಂಡು ಹೆಲ್ಮೆಟ್ ನ ಅನ್ಬಾಕ್ಸಿಂಗ್ ಮಾಡೋಣ ಅನ್ಕೊಂಡಿದೀನಿ. ಹೇಳ್ತೀನಿ ಇವಾಗ. ಯಾ, ದಿಸ್ ಈಸ್ ಮೈ ಹೆಲ್ಮೆಟ್. ಇದ್ರ ಹೆಸರೆಲ್ಲ ಹೇಳಕ್ ಹೋಗಲ್ಲ, ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರತ್ತೆ ಇದ್ರದ್ದು ಯಾವ ಕಂಪನಿ ಅಂತ. ಸೊ ಇದ್ರ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ. ಹೋದ್ಸಲ ನಾನು ಇನ್ನೊಂದು ಆರ್ಡರ್ ಮಾಡಿದ್ದೆ, ಸೊ ಅದು ಕರೆಕ್ಟ್ ಆಗಿ ಕಳ್ಸಿರ್ಲಿಲ್ಲ ಅವರು. ಸೊ ಇದು ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡೋಣ ಇವಾಗ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಏನಾಗತ್ತೆ ಅಂತ. ಯಾವ ತರ ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಳ್ತೀನಿ. ದಿಸ್ ಇಸ್ ಹೆಲ್ಮೆಟ್, ಅನ್ಬಾಕ್ಸಿಂಗ್ ಮಾಡೋಣ ಇವತ್ತು. ಪ್ಯಾಕಿಂಗ್ ಎಲ್ಲ ಕರೆಕ್ಟ್ ಆಗಿದೆ. ಇಲ್ಲಿ ಯಾರು ಬೇರೆಯವ್ರ ಹತ್ರ ಏನ್ ಹೋಗಿಲ್ಲ ಇದು. ಸಪೋಸ್ ಬೇರೆಯವ್ರ ಹತ್ರ ಹೋಗಿದ್ರೆ ಏನಾಗ್ಬಿಡುತ್ತೆ, ಫುಲ್ ಪ್ಯಾಚ್ ಎಲ್ಲ ಕಿತ್ತಾಕ್ಬಿಟ್ಟು ಈ ಬಾಕ್ಸ್ ಎಲ್ಲ ಫುಲ್ ವಿಚಿತ್ರವಾಗಿ ಮಾಡಿ ಕಳ್ಸಿರ್ತಾರೆ. ಸೊ ಇದೇನ್ ಆತರ ಆಗಿಲ್ಲ, ಚೆನ್ನಾಗಿದೆ ಪ್ಯಾಕಿಂಗ್ ಎಲ್ಲ. ಓಪನ್ ಮಾಡೋಣ. ನಮ್ಗೆ ಬೇಕಾಗಿರೋ ಐಟಮ್, ದಿಸ್ ಇಸ್ ಹೆಲ್ಮೆಟ್. ಸೊ ಇದ್ರಲ್ಲಿ ಇನ್ನೇನ್ ಕೊಟ್ಟಿದ್ದಾರೆ ನೆಕ್ಸ್ಟ್? ಇದೇನು ಹಿಂದ್ಗಡೆ ಬರುತ್ತೆ, ಇದು ಏನಂತ ಕಮೆಂಟ್ ಮಾಡಿ. ಸೊ ಅದು ಬಿಟ್ರೆ ಮಾಮೂಲಿ ಸ್ಟಿಕ್ಕರಿಂಗ್, ಬ್ಲಡ್ ಗ್ರೂಪ್ ಯಾವ್ದಾವ್ದು ಇರುತ್ತೆ ಅದೆಲ್ಲ ಹಿಂದ್ಗಡೆ ಹೆಲ್ಮೆಟ್ ಗೆ ಹಚ್ಬಿಟ್ರೆ, ಸಪೋಸ್ ಸಡನ್ ಆಗಿ ಆಕ್ಸಿಡೆಂಟ್ ಆದ್ರೆ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ, ಬ್ಲಡ್ ಬೇಕಾದ್ರೆ ಇದರಲ್ಲಿ ಯಾವ ತರ ಎಲ್ಲ ಗ್ರೂಪ್ಸ್ ಇರುತ್ತೆ ಇದರಲ್ಲಿ. ಸೊ ಇದು ಹೆಲ್ಮೆಟ್ ಗೆ ಹಚ್ಕೊಂಡ್ರೆ ಈಸಿ, ಯಾರಿಗಾದ್ರು ಬ್ಲಡ್ ಡೊನೇಟ್ ಮಾಡೋರಿಗೆ ಅಥವಾ ಬ್ಲಡ್ ಬೇಕಾಗಿದ್ರೆ ಬೇಗ ಗೊತ್ತಾಗ್ಬಿಡುತ್ತೆ. ಸೊ ಅದ್ ಬಿಟ್ರೆ ಇನ್ಯಾವ್ದಿಲ್ಲ. ಇನ್ನೊಂದು ಯಾವ್ದೋ ಪೌಡರ್ ಇದೆ, ಇದು ಆಕ್ಚುಲಿ ಗೊತ್ತಿಲ್ಲ ನನ್ಗೆ ಏನು ಅಂತ. ಎಲ್ಲ ಪಕ್ಕಕ್ಕೆ ಇಟ್ಕೊಳ್ಳೋಣ, ಸೈಡ್ ಇಟ್ಕೊಳ್ಳೋಣ. ಮೇನ್ ಇರೋದು ನಮ್ಗೆ ಇದನ್ನ ಕರೆಕ್ಟ್ ಆಗಿ ನೋಡೋಣ. ಬ್ಯಾಗ್ ಎಲ್ಲ ಪ್ರೀಮಿಯಂ ಇದೆ, ಬ್ಯಾಗ್ ಎಲ್ಲ ಚೆನ್ನಾಗಿದೆ, ಒಂಥರ ತುಂಬಾ ಕ್ವಾಲಿಟಿ ಇರೋದು ಅನ್ಸುತ್ತೆ. ವಾವ್, ಫೈನಲಿ ಇದು ನಮ್ಮ ಹೆಲ್ಮೆಟ್. ಚೆನ್ನಾಗಿದೆ ನೋಡಕ್ಕೆ. ಆಕ್ಚುಲಿ ನನ್ನ ಬೈಕ್ ಕಲರ್ ಬಂದು ರೆಡ್, ಸೊ ಅದಕ್ಕೋಸ್ಕರ ನಾನು ರೆಡ್ ಮ್ಯಾಚಿಂಗ್ ಇರುತ್ತೆ ಅಂದ್ಬಿಟ್ಟು ಇದು ಆರ್ಡರ್ ಮಾಡಿದ್ದೀನಿ. ಆಕ್ಚುಲಿ ಚೆನ್ನಾಗಿದೆ ನೋಡೋಕೆಲ್ಲ, ಬಟ್ ಇದು ಮೀಡಿಯಂ ಸೈಜ್, ಇದು ಎಲ್ ಸೈಜ್ ಅಲ್ಲ. ಚೆನ್ನಾಗಿದೆ ಓವರ್ ಆಲ್ ನೋಡಕ್ಕೆ. ನೋಡೋಣ ಒಂದ್ಸಲ ಹಾಕೊಂಡು ನೋಡ್ಬೋಣ, ಕಂಫರ್ಟ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ವಾವ್, ಸ್ವಲ್ಪ ಟೈಟ್ ಆಗಿದೆ, ಯಾಕಂದ್ರೆ ಫ್ರೆಶ್ ಅಲ್ವಾ ಇವಾಗ. ಸೊ ಅದು ಆಗ್ತಾ ಅಭ್ಯಾಸ ಆಗ್ಬಿಡುತ್ತೆ, ಸ್ವಲ್ಪ ಲೂಸ್ ಆಗ್ಬಿಡುತ್ತೆ ಕರೆಕ್ಟ್ ಆಗಿ. ಆಕ್ಚುಲಿ ನಮ್ಗೆ ಈ ಮೋಟರ್ ಬ್ಲಾಗ್ ಮಾಡೋದಲ್ವಾ, ಸೊ ಅದಕ್ಕೋಸ್ಕರ ಇದನ್ನ ಆಯ್ಕೆ ಮಾಡ್ಕೊಂಡಿದೀನಿ. ಸ್ವಲ್ಪ ಆಕ್ಚುಲಿ ಫೀಲಿಂಗ್ ತುಂಬಾ ಹಾರ್ಡ್ ಅನ್ಸಿದೆ. ಏನಪ್ಪಾ ಇವಾಗ ಹೊಸದಾಗಿ ಯಾವ್ದಾದ್ರು ಇಕ್ಕಟ್ಟಾದ ಜಾಗ ಸಿಗಾಕೊಂಡಿರ್ತೀವಲ್ವಾ, ಸೊ ಆತರ ಅನ್ಸಿದೆ. ಹೋಗ್ತಾ ಅದೇನ್ ಅನ್ಸಲ್ಲ, ಅಷ್ಟು ಟೈಟ್ ಇದೆ. ನೋಡೋಣ, ಯೂಸ್ ಮಾಡ್ತಾ ಆಲ್ಮೋಸ್ಟ್ ಲೂಸ್ ಆಗ್ಬೋದು ನನ್ನ ಪ್ರಕಾರ. ಬಟ್ ಬೇರೆ ಹೆಲ್ಮೆಟ್ಗಿಂತ ಏನೋ ಸ್ವಲ್ಪ ದೊಡ್ಡ ಸೈಜ್ ತರ ಕಾಣ್ತಿದೆ ಬಾಡಿ ಎಲ್ಲ. ಐ ಥಿಂಕ್ ಚೆನ್ನಾಗಿದೆ, ಕ್ವಾಲಿಟಿ ಇದೆ. ಆಕ್ಚುಲಿ ಅಮೆಝಾನ್ ಅಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ರೇಟಿಂಗ್ ಕೊಟ್ಟಿದ್ದಾರೆ ಇದಕ್ಕೆ. ಹೆಸರು ಏನಂತ ಗೊತ್ತಲ್ವಾ ನಿಮ್ಗೆ? ನೋಡಿ, ಫುಲ್ ಮ್ಯಾಚಿಂಗ್ RCB ಜಾಕೆಟ್, ರೆಡ್ ಹೆಲ್ಮೆಟ್, ರೆಡ್ ಬೈಕ್,
ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇವಾಗ ಇದಾಯ್ತಾ, ನೆಕ್ಸ್ಟ್ ಇದು ಒಂಥರ ಶೋಗೆ ಹಿಂದ್ಗಡೆ ಒಂಥರ ಲಾಂಗ್ ಇಲ್ಲಿ ಬರುತ್ತಲ್ವಾ, ಅದು ಅನ್ಸುತ್ತೆ ಇದು. ನೋಡಿ ಇದೊಂದು ಫಿಟ್ ಮಾಡಿ ನೋಡೋಣ. ಯಾ ಫೈನಲ್ ಫಿಟ್ ಆಗಿದೆ. ಬಟ್ ಇವಾಗ ಒಂಥರ ಏನೋ ಚೆನ್ನಾಗಿ ಕಾಣಿಸುತ್ತೆ ಹೆಲ್ಮೆಟ್ ನೋಡೋಕೆ. ಬಟ್ ಇದು ಇರ್ಲಿಲ್ಲ ಅಂದ್ರೆ ಏನೋ ಇಲ್ಲಿ ಸಮಥಿಂಗ್ ಮಿಸ್ಸಿಂಗ್ ಅಂತ ಅನ್ಸುತ್ತೆ. ಸೊ ಇವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೆ ಅಲ್ವಾ. ನೋಡೋಣ ಇದೊಂದ್ಸಲ ಹಾಕೊಂಡ್ಬಿಟ್ಟು ಟ್ರೈ ಮಾಡಿ ಹೆಂಗಿರುತ್ತೆ ಅಂತ. ಸಖತ್ ಟೈಟ್ ಇದೆ, ಟೈಟ್ ಅನ್ಸುತ್ತೆ. ಫೋಟೋ ಶೂಟ್ ಎಲ್ಲ ಮಾಡ್ಬೋದು, ಸಾಕಾಗಿ ಅನ್ಸುತ್ತೆ. ಬಟ್ ಇನ್ನೊಂದು ವೈಸರ್ ಇದೆ ಇದರಲ್ಲಿ, ಒಂದು ರೆಡ್ ಸಾರಿ ಬ್ಲಾಕ್, ಅದು ಹಿಂಗ್ ಕಾಣಿಸುತ್ತೆ. ಹಾಗೆ ಒಂಥರ ಚೆನ್ನಾಗಿದೆ ಇದು, ಅದೇ ರೆಡ್ ರೆಡ್ ಮ್ಯಾಚಿಂಗ್. ಹಿಂಗೆ ಆಕ್ಚುಲಿ ಇದಕ್ಕೆ ಅಂದ್ರೆ ಸೊ ಇಲ್ಲಿ ಕೊಟ್ಟಿದ್ದೇನೆ ಬಟನ್ ಎಲ್ಲ ಕೊಟ್ಟಿದ್ದೇನಲ್ಲ ಇದಕ್ಕೆ. ಹಾ ಇಲ್ಲಿ ನೋಡಿ ಹಿಂಗೆ ಚೆನ್ನಾಗಿದೆ. ಅಮ್ಮ ತೆಗಿಬೇಕಾದ್ರೆ ಸಖತ್ ಕಷ್ಟ ಅನ್ಸುತ್ತೆ ಒಂದ್ ಸ್ವಲ್ಪ, ಯಾಕಂದ್ರೆ ಇದೆಲ್ಲ ಸ್ವಲ್ಪ ಯೂಸ್ ಮಾಡಿಲ್ವಲ್ಲ, ತುಂಬಾ ಸ್ವಲ್ಪ ಹಾರ್ಡ್ ಇದೆ. ಸೊ ಅದಕ್ಕೋಸ್ಕರ ತುಂಬಾ ಪೈನ್ ಅನ್ಸುತ್ತೆ ನಮ್ಗೆ. ಸ್ವಲ್ಪ ಹೋಗ್ತಾ ಹೋಗ್ತಾ ಹಾಕೊಂತಿದ್ರೆ ನೋ ಪ್ರಾಬ್ಲಮ್, ಏನು ಅನ್ಸಲ್ಲ. ಆಮೇಲೆ ಇದು ರಿಮೂವಲ್, ಇದನ್ನ ತೆಗೆದ್ಬಿಟ್ಟು ವಾಶ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಸೊ ನನ್ಗೆ ಕ್ಯಾಮ್ರಾ ಇಲ್ವಲ್ಲ, ಸೊ ಇವಾಗ ಮೊಬೈಲ್ ಇಂದ ಮಾಡ್ಕೋಬೇಕು ನಾನು, ರೀಲ್ಸ್ ಆಗ್ಲಿ ಅಥವಾ ವಿಡಿಯೋ ಆಗ್ಲಿ ಮೋಟರ್ ಬ್ಲಾಗಿಂಗ್ ಆದ್ರಿ. ಸೊ ಅದಕ್ಕೋಸ್ಕರ ಇದು ಒಂದ್ ಸ್ವಲ್ಪ ಹಂಗೆ ತುಂಬಾ ಉದ್ದ ಬಂದಿಲ್ಲ, ಸೊ ಈ ತರ ಅಗ್ಲಾಗಿದೆ, ಚೆನ್ನಾಗಿದೆ. ಸೊ ಗೈಸ್ ಇಷ್ಟೇ, ಥ್ಯಾಂಕ್ ಯು.